3 ತಿಂಗಳಿಂದ ಪಿಡಿಒ ಇಲ್ಲದ ಗ್ರಾಮ ಹಿರೇಸಿಂಗನಗುತ್ತಿ. ಇಳಕಲ್ ತಾಲೂಕಿನ ಹಿರೇಸಿಂಗನಗುತ್ತಿ ಗ್ರಾಮ ಪಂಚಾಯತ್ನಲ್ಲಿ ಕಳೆದ 3 ತಿಂಗಳಿಂದ ಇಲ್ಲಿ ಪಿಡಿಒ ಇಲ್ಲ, ಸೆಕ್ರೆಟರಿನೂ ಇಲ್ಲ. ಹೀಗಾಗಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ 5 ಹಳ್ಳಿಗಳ ಅಭಿವೃದ್ಧಿ ಅಲ್ಲ, ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಹಾಗೆ ಮಹಾತ್ಮ ಗಾಂಧಿ ಯೋಜನೆಯಲ್ಲಿ ರೈತರಿಗೆ, ಬಡ ಕುಟುಂಬದವರಿಗೆ ಕೆಲಸನೂ ಕೊಟ್ಟಿಲ್ಲ ಅಂತ ಅಲ್ಲಿರುವ ಗ್ರಾಮಸ್ಥರ ಸದಸ್ಯರು ದೂರಿದ್ದಾರೆ. 1 ವಾರದಲ್ಲಿ ಅಧಿಕಾರಿಗಳನ್ನ ನೇಮಕ ಮಾಡದಿದ್ರೆ ಇಳಕಲ್ ತಾಲೂಕು ಪಂಚಾಯತ್ ಮುಂದೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಎಷ್ಟು ವರ್ಷ ಕಟ್ಸಿರ ಇದಕ್ಕೆ ಅಲ್ಲಿ ಹಾಸ್ಪಿಟಲ್ ಮುಂದೆ ಭಯಂಕರ ಗಲೀಜು ಐತಿ. ಇದೊಂದು ಮಾಡ್ರಿ, ಇದು ಪೈಕೇನ್ ನೋಡ್ರಿ, ಬಯಲು ಶೌಚಾಲಯ ಇದಂತೂ ವಿಡಿಯೋನ ಕಳಿಸ್ತಿದ್ರ ಅಭಿವೃದ್ಧಿ ಅಧಿಕಾರಿ ಇಲ್ಲ ಅಂದ್ಮೇಲೆ ನಮ್ಮೂರು ಅಭಿವೃದ್ಧಿ ಆಗಾಗಿಲ್ಲ. ಸೆಕ್ರೆಟರಿ ಇಲ್ಲ, ಅಭಿವೃದ್ಧಿ ಇಲ್ಲ, ಇದು ವಿಡಿಯೋ ಇಲ್ಲ. ಹಿಂಗಾಗಿ ನಾವು ಇಳಕಲ್ ತಾಲೂಕು ಪಂಚಾಯತ್ ಎಲ್ಲ ಮನವಿ ಮಾಡೀವಿ, ಆದ್ರೂ ಅವ್ರು ಸ್ಪಂದನೆ ಮಾಡಿಲ್ಲ. ಇನ್ನೊಂದು ವಾರದೊಳಗ ಪಿಡಿಒ ಬರ್ದಿದ್ರ ನಾವು ಅದೇ ಇಳಕಲ್ ತಾಲೂಕ್ ಪಂಚಾಯತಿಗೆ ಬಂದು ಇಡೀ 5 ಹಳ್ಳಿ ಸೇರಿ ನಾವು ಉಗ್ರ ಹೋರಾಟ ಮಾಡೋದಂತೂ ಸತ್ಯ. ಇನ್ನೊಂದು ವಾರದೊಳಗ ನಮ್ಗೆ ಪಿಡಿಒ ಬೇಕು. ಈ ಇಒ ಸಾಹೇಬ್ಗ, ಸಿಒ ಸಾಹೇಬ್ರಿಗೆ ಎಲ್ಲರಿಗೆ ಮನವಿ ಮಾಡ್ಕೊಂಡು ಕೇಳೋದು ಇಷ್ಟ. ನಾವು ದಯವಿಟ್ಟು ನಮ್ಮ ಮೂಲಭೂತ ಸೌಕರ್ಯ ಬೇಕಾದ್ರೆ ಪಿಡಿಒ ಬೇಕು. ಉದ್ಯೋಗ ಖಾತ್ರಿ ಕೆಲಸ ಮಾತ್ರ ತಿಂಗಳ ಎಲ್ಲ ಪಂಚಾಯತಿ ಕೊಡ್ತಾರೆ. ನಮ್ಮ ಪಂಚಾಯತಿಗಂತೂ ಉದ್ಯೋಗ ಕೆಲಸ 6 ತಿಂಗಳಿಗೆ 3 ತಿಂಗಳಿಗೆ, ಈಗಂತೂ ಇಲ್ಲ 3 ತಿಂಗಳಿಂದ ಯಾವ ಪಿಡಿಒನೇ ಇಲ್ಲ, ಕೆಲಸನೇ ಇಲ್ಲ. ಉದ್ಯೋಗ ಖಾತ್ರಿ ಕೆಲಸ ಕೊಡ್ರಿ ಅಂತ ಕೇಳಿದ್ರೆ ಪಿಡಿಒ ಬೇಕಂತಾರೆ. ಅವನೇನ ತಂಬ್ ಕೊಡ್ಬೇಕಂತ, ಏನೇನೋ ಕೊಡ್ಬೇಕಂತ. ನಾವೇನು ಮಾಡ್ಬೇಕು? ರೈತರು ತಿಂಗಳ ಎಲ್ಲ ಪಂಚಾಯತಿ ನೋಡ್ತೀವಿ ನಾವು. ದಯವಿಟ್ಟು ಇನ್ನೊಂದು ವಾರದಾಗ ನಮಗೆ ಪಿಡಿಒ ಬರ್ದಿಲ್ಲ ಅಂದ್ರೆ ನಾವು ಅಲ್ಲಿಗೆ ಇಳಕಲ್ಲಿಗೆ ಬಂದು ಹೋರಾಟ ಮಾಡೋದಂತೂ ಸತ್ಯ. 5 ಹಳ್ಳಿ ಸೇರಿ ಬರ್ತೀವಿ, ಹಂಗ ಬರಂಗಿಲ್ಲ. ಎಲ್ಲರೂ ಬಂದು ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡೋದು. ದಯವಿಟ್ಟು ಇನ್ನೊಂದು ವಾರದೊಳಗೆ ನಮ್ಗೆ ಪಿಡಿಒನ ಕಳಿಸ್ಕೊಡ್ಬೇಕಂತ ಕೇಳ್ಕೊಳ್ತೀವಿ. ಪಂಚಾಯತಿ 5 ಹಳ್ಳಿಯ ಗ್ರಾಮಸ್ಥರ ಕಡೆಯಿಂದ ನಾವು ವಿಜ್ಞಾಪಿಸಿಕೊಳ್ಳೋದೇನಂತಂದ್ರೆ, ಇಲ್ಲಿ ಏನಾಗಿದೆ ಅಂತಂದ್ರೆ 3 ತಿಂಗಳಾಯ್ತು. 3 ತಿಂಗಳಿಂದ ಒಬ್ಬರು ಮೊದಲಿನ ಅಧಿಕಾರಿಗಳು ತಮ್ಮದು ಏನೋ ಸಮಸ್ಯೆಯಿಂದ ಅವ್ರನ್ನ ಸಿಒ ಅವರು ಸಸ್ಪೆಂಡ್ ಮಾಡಿದ್ರು. ಸಸ್ಪೆಂಡ್ ಮಾಡಿದ ನಂತರ ಇಲ್ಲಿ ಏನಾಗಿದೆಪ್ಪ ಅಂತಂದ್ರೆ, ದಿನನಿತ್ಯನೂ ಕೂಡ ಈ ಸಾರ್ವಜನಿಕರು ಒಂದು ಉತ್ತಾರಕ್ಕೆ ಬರ್ತಾರ, ಒಂದು ಲೈಟಿನ ವ್ಯವಸ್ಥೆ ಇಲ್ಲ ಅಂತಾರ, ಒಂದು ಮೂಲಭೂತ ಸೌಕರ್ಯ ಗಟಾರ ಸ್ವಚ್ಛಗೊಳಿಸೋದಿರಲಿ, ಒಂದು ಯಾವುದೇ ಒಂದು ಸಮಸ್ಯೆ ಇರಲಿ. ಯಾಕಂದ್ರೆ ಗ್ರಾಮ ಪಂಚಾಯತಿ ಅಂತಂದ್ರೆ ಮುಖ್ಯ ನಮ್ಗೆ ಅವಶ್ಯಕತೆ ಇದೆ. ಈ ಅವಶ್ಯಕತೆಯಿಂದ ತುಂಬ ನಾವು ಈ ಎಲ್ಲ 5 ಹಳ್ಳಿ ಗ್ರಾಮಸ್ಥರು ವಂಚಿತರಾಗಿವೆ. ಯಾಕೆ ವಂಚಿತರಾಗಿರಪ್ಪ ಅಂತಂದ್ರೆ, ಈಗ ಇಲ್ಲಿ ನಡೆಸ್ತಕ್ಕಂಥ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿದ್ರೆ ಅಂದ್ರೆ ಜನರಿಗೆ ಏನು ಮುಟ್ತದ, ಇಲ್ಲ ಅಂತಂದ್ರೆ ಇದು ಇಷ್ಟು ಸಮಸ್ಯೆ ಆಗಿ ಹೋಗ್ತೈತಿ. ಈ ಮಾನ್ಯ ಏನು ಶಾಸಕರು ಕೂಡ ಈ ನಮ್ಮ ಗ್ರಾಮ ಪಂಚಾಯತಿಗೆ ಗಮನ ಹರಿಸಿ ಅವ್ರ ಹತ್ರ ಏನ ವಿಜ್ಞಾಪಿಸಿಕೊಳ್ಳೋದಂತಂದ್ರೆ, ಅವರು ಈ ತಾಲೂಕಿಗೆ ಶಾಸಕರವರು. ಯಾಕಂದ್ರೆ ಈಗ ಅವ್ರು ಶಾಸಕರಾಗಿರೋದ್ರೆ ನಮಗೂ ಶಾಸಕರು, ಎಲ್ಲರಿಗೂ ಪಕ್ಷ ಭೇದ ಮರೆತು ಕೂಡಲೇ ಒಬ್ಬರನ್ನ ಅಧಿಕಾರಿಗಳನ್ನ ನೇಮಿಸಬೇಕು. ಈಗಾಗಲೇ ನಾವು ಈ ಕಾರ್ಯನಿರ್ವಾಹಕ ಅಧಿಕಾರಿ ಇಳಕಲ್ ಅವ್ರಿಗೂ ಕೂಡ ಅವ್ರಿಗೆ ಗಮನಕ್ಕೆ ತಂದೀವಿ. ಈ ಸಿಒ ಅವರಿಗೂ ಫೋನ್ ಮುಖಾಂತರ ಗಮನಕ್ಕೆ ತಂದೀವಿ. DS1 ಅವ್ರಿಗೂ ಕೂಡ ನಾವು ಗಮನಕ್ಕೆ ತಂದೀವಿ. ಈ ರೀತಿಯಿಂದ ನಮ್ಗೆ ಏನು ಸಮಸ್ಯೆ ಆಗಿದೆ ಅಂತಂದ್ರೆ, ಗ್ರಾಮದಲ್ಲಿ ಎಲ್ಲ ಪಕ್ಷದವರು ಇರ್ತಾರ. ಅದಕ್ಕೆ ಈ ಎಲ್ಲರಿಗೂ ಒಂದು ಒಳ್ಳೆ ಕೆಲಸ ಆಗ್ಬೇಕಂದ್ರೆ, ಗ್ರಾಮಸ್ಥರು ಎಲ್ಲರೂ ನಿಂದಿಸ್ಬೇಕಂದ್ರೆ, ಯಾಕಂದ್ರೆ ಇಲ್ಲಿ 101 ಸೇವೆಗಳದಾವ ಈ ಗ್ರಾಮ ಪಂಚಾಯತಿ ಒಳಗ. ಈಗ ಇದೇ ರೀತಿ ಹೋದ್ರ ಮುಂದೆ ನಾವು ಉಗ್ರ ಹೋರಾಟ ಮಾಡ್ಬೇಕಾಗತ್ತ. ಗ್ರಾಮಸ್ಥರು ಸುಮ್ ಕೊಡಕ್ ಬರುದಿಲ್ಲ. ಈಗ ನಾವು ಮನವಿ ಕೊಟ್ಟಿವಿ, ಅದಕ್ಕೂ ಅವ್ರು ಸ್ಪಂದನೆ ಮಾಡಲಿಲ್ಲ. ಮತ್ತೆ ಮುಂದೆ ಏನೈತಿ, ಗ್ರಾಮ ಪಂಚಾಯತಿಗೆ ನಾವು ಒಂದು ಪೊಲೀಸ್ ಸ್ಟೇಷನ್ಗೆ, ಒಂದು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಕೊಟ್ಟು ನಾವೀಗ ಸ್ಟ್ರೈಕ್ ಮಾಡ್ಬೇಕಾಗತ್ತ. ಸ್ಟ್ರೈಕ್ ಆಮರಣ ಉಪವಾಸದ ಅಧ್ಯಕ್ಷರನ್ನು ಒಳಗೊಂಡಂತೆ ಎಲ್ಲಾ ಗ್ರಾಮದ ಸದಸ್ಯರು ಕೂಡ ನಾವು ಇನ್ನು ಸ್ಟ್ರೈಕ್ ಮಾಡ್ಬೇಕಾಗ್ತೈತಿ. ಅದಕ್ಕೆ ಈ ನಮ್ಮ ಬಾಗಲಕೋಟೆ ಜಿಲ್ಲಾ ಪಂಚಾಯತಿಯ ಸಿಒ ಅವರು ಇದು ಗಮನ ಹರಿಸಿ ಇಲ್ಲೇನು ವರದಿಯನ್ನ ನಮ್ಮ ಇಳಕಲ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವ್ರಿಗೆ ಮುಟ್ಟಿಸಿ ಕೂಡಲೇ ಈ ಸೋಮವಾರ ಅನ್ನೋದ್ರೊಳಗೆ ಒಬ್ಬ ಪಿಡಿಒ ಅಧಿಕಾರಿಗಳನ್ನು ನೇಮಿಸ್ಬೇಕಂತೇಳಿ ನಾನು ನಿಮ್ಮ ಒಂದು ಜನತಾ ಟಿವಿಯಲ್ಲಿ ವಿಜ್ಞಾಪಿಸಿಕೊಳ್ತೇನೆ.